ಒಳ ಮೀಸಲಾತಿ ಇಲ್ಲದೆ 56,432 ಸರ್ಕಾರಿ ಉದ್ಯೋಗ ನೇಮಕ ಮಾಡಲು ಆದೇಶ ಹೊರಡಿಸಿರುವ ರಾಜ್ಯ ಸರ್ಕಾರದ ಕ್ರಮವನ್ನು ಮಾದಿಗ ಸಂಘಟನೆಗಳ ಒಕ್ಕೂಟ ತೀವ್ರವಾಗಿ ವಿರೋಧಿಸುತ್ತದೆ ಎಂದು ದಲಿತ ಸಂಘರ್ಷ ಸಮಿತಿಯ ರಾಜ್ಯಾಧ್ಯಕ್ಷ ಡಾ. ಎನ್. ಎಸ್. ಮೂರ್ತಿ ರವರು ಶುಕ್ರವಾರ ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಸರ್ಕಾರದ ಮಾದಿಗ ಮತ್ತು ಉಪಜಾತಿಗಳ ವಿರೋಧಿ ಕ್ರಮವನ್ನು ಪ್ರತಿಭಟಿಸಿ ಮಾರ್ಚ್ 25ರಂದು ಬೆಳಿಗ್ಗೆ 11 ಗಂಟೆಗೆ ರಾಜ್ಯದ ಎಲ್ಲಾ 31 ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಬೃಹತ್ ಪ್ರತಿಭಟನೆ ನಡೆಸಲು ತೀರ್ಮಾನಿಸಲಾಗಿದೆ. ಬೆಂಗಳೂರಿನ ಮೌರ್ಯ ಸರ್ಕಲ್, ಗಾಂಧಿ ಪ್ರತಿಮೆ, ಗಾಂಧಿನಗರದಿಂದ ಮುಖ್ಯಮಂತ್ರಿ ನಿವಾಸಕ್ಕೆ ಭಾರೀ ಪ್ರತಿಭಟನಾ ರ್ಯಾಲಿಯನ್ನು ಸಹ ಆಯೋಜಿಸಲಾಗಿದೆ ಎಂದು ಮಾಹಿತಿ ನೀಡಿದರು. 101 ಜಾತಿಗಳ ನಡುವೆ ಸಮನಾಗಿ ಮೀಸಲಾತಿ ಹಂಚಿಕೆಯಾಗಿಲ್ಲದ ಕಾರಣ ಮೀಸಲಾತಿ ವರ್ಗೀಕರಿಸಬೇಕು ಎಂದು ಕಳೆದ 35 ವರ್ಷಗಳಿಂದ ರಾಜ್ಯಾದ್ಯಂತ ನಿರಂತರ ಹೋರಾಟ ನಡೆಸಿದ್ದೇವೆ. 2024ರ ಆಗಸ್ಟ್ನಲ್ಲಿ ಸುಪ್ರೀಂ ಕೋರ್ಟ್ ಪರಿಶಿಷ್ಟ ಮೀಸಲಾತಿ ವರ್ಗೀಕರಿಸಲು ರಾಜ್ಯ ಸರ್ಕಾರಕ್ಕೆ ಅಧಿಕಾರವಿದೆ ಎಂದು ಐತಿಹಾಸಿಕ ತೀರ್ಪು ನೀಡಿತ್ತು. ಸರ್ಕಾರ ದತ್ತಾಂಶ ಸಂಗ್ರಹಿಸಿ ವರ್ಗೀಕರಿಸಲಿ ಎನ್ನುವುದನ್ನು ಸಹ ತೀರ್ಪಿನಲ್ಲಿ ಹೇಳಲಾಗಿತ್ತು. ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗ ರಚಿಸಿ ವರದಿ ಪಡೆದು ಸಚಿವ ಸಂಪುಟದಲ್ಲಿ ಅನುಮೋದಿಸಲಾಗಿತ್ತು. ಆ ನಂತರ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಿನಲ್ಲಿ ಮಸೂದೆ ಅಂಗೀಕರಿಸಲಾಗಿ ರಾಜ್ಯಪಾಲರ ಸಹಿ ನಂತರ ವಿಧೇಯಕ ಅಧಿಕೃತಗೊಂಡಿತ್ತು ಎಂದು ವಿವರಿಸಿದರು. ಇದೆಲ್ಲವನ್ನೂ ಸರ್ಕಾರ ಬದಿಗೊತ್ತಿ ಒಳಮೀಸಲಾತಿ ಅಳವಡಿಸದೆ ಹಳೆ ರೋಸ್ಟರ್ ವಿಧಾನದಂತೆ 56,432 ಉದ್ಯೋಗ ನೇಮಕ ಮಾಡಲು ಫೆಬ್ರವರಿ 27ರಂದು ಸುತ್ತೋಲೆ ಹೊರಡಿಸಿದ್ದು, ಈ ಸುತ್ತೋಲೆ ಕಾನೂನುಬಾಹಿರ, ಅವೈಜ್ಞಾನಿಕ ಹಾಗೂ ಸಂವಿಧಾನ ವಿರೋಧಿ ಕರಾಳ ಸುತ್ತೋಲೆಯಾಗಿದೆ. ಸರ್ಕಾರದ ಇಂತಹ ಕ್ರಮ ತೀರ ಬಡತನದಲ್ಲಿ ಕನಿಷ್ಠ ಜೀವನ ನಡೆಸುತ್ತಿರುವ ಮಾದಿಗ ಮತ್ತು ಮಾದಿಗ ಸಂಬಂಧಿತ ಜಾತಿಗಳಿಗೆ ಮರಣ ಶಾಸನವಾಗಿದೆ ಎಂದು ಆತಂಕ ವ್ಯಕ್ತಪಡಿಸಿದರು. ಉದ್ಯೋಗ ನೇಮಕಾತಿಗಳಲ್ಲಿ ಒಳಮೀಸಲಾತಿ ಅಳವಡಿಸಲು ತಾಂತ್ರಿಕ ಅಡಚಣೆ ಹಾಗೂ ನ್ಯಾಯಾಲಯದ ತಡೆಯಾಜ್ಞೆ ಇದೆ ಎಂದು ಸರ್ಕಾರ ಹೇಳುವುದು ಸತ್ಯಕ್ಕೆ ದೂರವಾದ ಮಾತಾಗಿದೆ ಹಾಗೂ ಹಸಿ ಸುಳ್ಳಿನ ಸಂಚಾಗಿದೆ. ಈ ಕುರಿತ ಸಚಿವ ಸಂಪುಟ ಸಭೆಯನ್ನು ಸಹ ಸುಮ್ಮನೆ ಮುಂದೂಡಲಾಗುತ್ತಿದೆ. ಪ್ರಸ್ತುತ ಸುಮಾರು 56,432 ಹುದ್ದೆಗಳು ಕೈ ತಪ್ಪುವ ಗಂಭೀರ ಸಂಭವವಿದೆ. ಸಿಎಂ ಸಿದ್ದರಾಮಯ್ಯ ಸಹ ಇದುವರೆಗೆ ಯಾವುದೇ ಸ್ಪಷ್ಟ ಹಾಗೂ ಬಲವಾದ ನಿರ್ಧಾರ ಕೈಗೊಂಡಿಲ್ಲ. ಆದ್ದರಿಂದ ನಮ್ಮ ಸಮುದಾಯದ ಒಳಮೀಸಲಾತಿ ಹಕ್ಕುಗಳು ಹಿನ್ನಡೆಯಾಗಿ ಉದ್ಯೋಗಾವಕಾಶಗಳು ಕೈ ತಪ್ಪುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಎನ್. ಎಸ್. ಮೂರ್ತಿ ರವರು ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಕರ್ನಾಟಕ ಮಾದಿಗ ದಂಡೋರ ಸಂಘಟನೆಯ ರಾಜ್ಯಾಧ್ಯಕ್ಷ ಶಂಕರಪ್ಪ, ಜೈ ಭೀಮ್ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿಯ ರಾಷ್ಟ್ರೀಯ ಅಧ್ಯಕ್ಷ ಬಿ.ಆರ್. ಮುನಿರಾಜು, ವಿಶ್ವ ಜಾಂಬವ ಮಹಾಸಭಾ ರಾಜ್ಯಾಧ್ಯಕ್ಷ ಡಾ. ಭೀಮ್ ರಾಜ್, ಬಹುಜನ ಚಳುವಳಿ ಕೃಷ್ಣಪ್ಪ, ಮಾದಿಗ ದಂಡೋರ ದೇವರಾಜ್, ಜೈ ಭೀಮ್ ಸಂಘಟನೆಯ ಮುನಿರಾಜು, ಆದಿ ಜಾಂಬವ ಸಂಘಟನೆಯ ಜಂಬೂ ಸಿದ್ದರಾಜು. ಬೆಂಗಳೂರಿನಲ್ಲಿ ಮೌರ್ಯ ಸರ್ಕಲ್ ಗಾಂಧಿ ಪ್ರತಿಮೆಯಿಂದ ಮುಖ್ಯಮಂತ್ರಿ ನಿವಾಸಕ್ಕೆ ಭಾರೀ ಪ್ರತಿಭಟನಾ ರ್ಯಾಲಿ ಆಯೋಜಿಸಲಾಗಿದೆ ಎಂದು ಹೇಳಿದರು. ಪತ್ರಿಕೆಗೋಷ್ಠಿಯಲ್ಲಿ ವಿಶ್ವ ಜಾಂಬವ ಮಹಾಸಭಾದ ಡಾ. ಭೀಮ್ ರಾಜ್, ಮೂಲ ಮಾದಿಗ ಮೂವ್ಮೆಂಟ್ ಜೆ.ಸಿ. ಪ್ರಕಾಶ್, ಆದಿ ಜಾಂಬವ ಸಂಘದ ಪ್ರಧಾನ ಕಾರ್ಯದರ್ಶಿ ರಮೇಶ್ ಕುಮಾರ್, ದಲಿತ ಸೇನೆಯ ಸಿ.ವಿ. ನಿಂಗರಾಜು, ಡಿ.ವಿ. ನಾರಾಯಣಸ್ವಾಮಿ, ಮಾದಿಗ ದಂಡೋರ ಶ್ರೀನಿವಾಸ್, ಪೌರ ಕಾರ್ಮಿಕರ ಸಂಘಟನೆಗಳ ಒಕ್ಕೂಟದ ಶಿವಕುಮಾರ್ ಉಪಸ್ಥಿತರಿದ್ದರು. ಒಲೆ ಮಾದಿಗ ಜಾತಿ ಇಡೀ ದೇಶಾದ್ಯಂತ ಇದೆ. ಒಲೆ ಮಾದಿಗರು ಅಸ್ಪೃಶ್ಯರು. ಒಲೆ ಮಾದಿಗರು ಅಸ್ಪೃಶ್ಯತೆಯ ಅನುಭವದಲ್ಲಿ ಸಮಾನ ದುಃಖಿಗಳು. ಆದರೆ ಮಾದಿಗ ಮತ್ತು ಮಾದಿಗ ಸಂಬಂಧಿತ ಜಾತಿಗಳಲ್ಲಿ ಅತ್ಯಂತ ಕಟ್ಟಕಡೆ ಇರುವಂತಹ ಸಮಾಜಗಳು ಇದಾವೆ. ಮೋಚಿಗಳು ಇದಾವೆ, ಚಪ್ಪಲಿ ಹೊಲಿಯುವಂತ ಸಮಾಜ ಬೀದಿ ಬದಿಯಲ್ಲಿದೆ. ಪೌರ ಕಾರ್ಮಿಕರು ಕೈಯಲ್ಲಿ ಕಬ್ಬುಗಳನ್ನು ಎತ್ತುವಂತಹ ಸಮಾಜ ಇದೆ. ತಲೆ ಮೇಲೆ ಮಲ ಹೊರುವಂತ ಸಮಾಜ ಮಾದಿಗ ಸಮಾಜದಲ್ಲಿದೆ. ಜೀತ ಮಾಡುವಂತ ಸಮಾಜ ಇದೆ. ಇಂಥ ಕಟ್ಟಕಡೆ ಸಮಾಜಗಳನ್ನ, ಪರಿಶಿಷ್ಟ ಜಾತಿಯಲ್ಲಿರ್ತಕ್ಕಂಥ ಕಟ್ಟಕಡೆ ಸಮಾಜಗಳನ್ನ ಮೇಲೆತ್ತಂತದ್ದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ಸಂವಿಧಾನದ ಪರಿಕಲ್ಪನೆ. ಈ ಸಂವಿಧಾನದ ಪರಿಕಲ್ಪನೆ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಚಿಂತನೆಯನ್ನ ಯಾರು ವಿರೋಧ ಮಾಡ್ತಾರೋ ಅವರು ಅಂಬೇಡ್ಕರ್ ವಿರೋಧಿಗಳು, ಸಂವಿಧಾನದ ವಿರೋಧಿಗಳಾಗ್ತಾರೆ. ಹಳ್ಳಿಗಳಲ್ಲಿ ಒಲೆಮಾದಿಗ ಸಮಾಜಗಳು ಸಾಮರಸ್ಯವಾಗಿದ್ದಾರೆ. ಆದರೆ ವಿಧಾನಸೌಧದಲ್ಲಿ ಮತ್ತು ಉದ್ಯೋಗವನ್ನ ಅರಸಿ ಬಂದಂತಹ ವೈಟ್ ಕಾಲರ್ಸ್ ಏನಿದ್ದಾರೆ, ಇವರು ಇಡೀ ಹಳ್ಳಿಗಳನ್ನ ಬೆಂಕಿಗೆ ಹಾಕ್ತಾ ಇದ್ದಾರೆ. ನಿಮ್ಮ ಹೃದಯಗಳು
ವಿಶಾಲ ಆಗ್ಬೇಕು. ಈ ಒಳ ಮೀಸಲಾತಿಯನ್ನ ಅಂಬೇಡ್ಕರ್ ಅವರ ಕಣ್ಣಿನಿಂದ, ಅಂಬೇಡ್ಕರ್ ಹೃದಯದಿಂದ ನೋಡಬೇಕು. ನಿಮಗೆ ದೊಡ್ಡ ಮನಸ್ಸು ಬರಲಿ ಅಂತ ಈ ಸಂದರ್ಭದಲ್ಲಿ ನಾನು ವಿನೀತ ಮನವಿ ಮಾಡ್ತೇನೆ. ದಲಿತ ಚಳವಳಿ ಕಟ್ಟ ಅಂತ ಆರಂಭದಿಂದಲೂ ಕೂಡ ಒಲೆಮಾದಿಗ ಸಮಾಜದಲ್ಲಿ ಘರ್ಷಣೆ ಇತ್ತು, ಅನೇಕ ಸಾಮರಸ್ಯಗಳನ್ನ ಬೆಳೆಸ್ತಿದ್ದೀವಿ. ಆದ್ರೆ ಇದು ಗಡ್ಡಿ ಪ್ರಯೋಗ ಮಾಡದಂತವ್ರು ರಾಜಕೀಯ ಅವಕಾಶವಾದಿಗಳು. ಇವತ್ತು 56,432 ಉದ್ಯೋಗಗಳನ್ನ ಒಳ ಮೀಸಲಾತಿ ಇಲ್ದಲೆ ಉದ್ಯೋಗ ತುಂಬುತ್ತಿದೆಯಲ್ಲ, ಇದು ಅವೈಜ್ಞಾನಿಕ, ಸಂವಿಧಾನ ವಿರೋಧಿ ಮತ್ತು ಕಾನೂನು ಬಾಹಿರ ಅನ್ನೋ ಸಂದರ್ಭದನ್ನ ಈಗ ಹೇಳಕ್ ಇಚ್ಛೆ ಪಡ್ತಾ ಇದ್ದೇವೆ. ಇಂಥ ಒಂದು ಕಾನೂನು ಬಾಹಿರವಾದಂತ ಕೆಲಸವನ್ನ ನೇತೃತ್ವ ವಹಿಸಿರುವಂತವ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವರ ಕಳೆದ ಅವಧಿಯಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗಿಂದ ಹಿಡಿದು ಈಗ 23ರಿಂದ 25ರವರೆಗೆ ಒಳ ಮೀಸಲಾತಿ ವಿರೋಧಿಯಾಗಿ ಬಂದಿದ್ದಾರೆ ಸಿದ್ದರಾಮಯ್ಯನವರು. ಇವರು ಒಳ ಮೀಸಲಾತಿ ವರ್ಗೀಕರಣಗಳನ್ನ ಆರಂಭದಿಂದ ಯಾವ ಶಕ್ತಿಗಳು ವಿರೋಧ ಮಾಡ್ತಾ ಇದ್ವೋ ಆ ಶಕ್ತಿಗಳ ಪ್ರಭಾವಕ್ಕೆ ಸಿದ್ದರಾಮಯ್ಯನವರು ಮತ್ತು ಅವ್ರ ಸರ್ಕಾರ ಒಳಗಾಗಿದೆ. ಆದ್ದರಿಂದ ಇಡೀ ರಾಜ್ಯದಲ್ಲಿ ಆತಂಕ ಮತ್ತು ಆಘಾತ ಮಾದಿಗ ಮತ್ತು ಮಾದಿಗ ಸಂಬಂಧಿತ ಜಾತಿಗಳಲ್ಲಿ ಉಂಟಾಗಿದೆ. ಯಾಕೆಂದ್ರೆ ಕಳೆದ 35 ವರ್ಷಗಳಿಂದ ಹೋರಾಟವನ್ನ ಮಾಡ್ಕೊಂಡು ಬಂದಿದ್ದಾರೆ. ಹುಬ್ಬಳ್ಳಿ ಸಮಾವೇಶದಲ್ಲಿ 8 ಜನ ತೀರೋದ್ರು. ಅನೇಕರು ಜೀವನವನ್ನ, ಬದುಕನ್ನ ಕಳ್ಕೊಂಡಿದ್ದಾರೆ ಹೋರಾಟವನ್ನ ಮಾಡಿ. ಇವತ್ತು ಕೂಡ ಬೀದಿ ಹೋರಾಟ ನಡೀತಾ ಇದೆ. ಸಿದ್ದರಾಮಯ್ಯರು ಕಣ್ಣಿಂದು ಕೂಡ ಕುರುಡರಾಗಿದ್ದಾರೆ. 5ರಿಂದ 12ಕ್ಕೆ ಸಚಿವ ಸಂಪುಟ ಮುಂದೂಡಿದ್ರು, 12ರಿಂದ 25ಕ್ಕೆ ಸಚಿವ ಸಂಪುಟ ಮುಂದೂಡಿದ್ದಾರೆ. ಈಗ ಅಲ್ಲಿ 27/2ರಲ್ಲಿ ಸುತ್ತೋಲೆ ಹೊರಡಿಸಿದ್ದಾರೆ. ಹುದ್ದೆ ಇಲ್ದೇನೆ ತುಂಬಬೇಕು ಅಂತ ಹೇಳಿ ಒಳೊಳಗೆ ಉದ್ಯೋಗಗಳು ನಡೀತಾ ಇದ್ದಾವೆ ಅನೇಕ ವಿಶ್ವವಿದ್ಯಾನಿಲಯದಲ್ಲಿ. ಈಗ ಮೈಸೂರು ವಿಶ್ವವಿದ್ಯಾನಿಲಯ ತಾಂಡ್ರೆ ಬಲಗೈ ಸಮಾಜದಲ್ಲಿ 177 ಜನ ಬೋಧಕರು ಮತ್ತು ಬೋಧಕೇತರರು ಇದ್ದಾರೆ. ಬರೀ 7 ಜನ ಮಾದಿಗ ಸಮಾಜದವರು ಇದ್ದಾರೆ. ಪೌರ ಕಾರ್ಮಿಕರು 2,000 ಚಿಲ್ಲರೆ ಮಾದಿಗ ಸಮಾಜದವರು ಕಸ ಮಾಡ್ತಾ ಇದ್ದಾರೆ. ಕಣ್ಣಿಲ್ವಾ ನಿಮ್ಗೆ? ಆದ್ದರಿಂದ ಸ್ವಾಮೀಜಿಗಳು, ಷಡಕ್ಷರ ಮುನಿ ಸ್ವಾಮೀಜಿಗಳು ಹರಿಹರ ಬಿ ಕೃಷ್ಣಪ್ಪನವರ ಸಮಾಧಿಯಿಂದ ಜಾಥಾ ಬರ್ತಾ ಇದ್ದಾರೆ, ಕಾಲ್ನಡಿಗೆ ಜಾಥಾ. ಅವ್ರಿಗೆ ನಾವು ಈ ಎಲ್ಲಾ ವೇದಿಕೆ ಒಕ್ಕೂಟದಿಂದ ನಾವು ಬೆಂಬಲಿಸ್ತೇವೆ. ಮತ್ತೆ ಅವ್ರ ವೇದಿಕೆ ಕೂಡ ನಾವು ಫ್ರೀಡಂ ಪಾರ್ಕ್ ಅಲ್ಲಿ ಸಜ್ಜು ಮಾಡ್ತೇವೆ. ಮತ್ತೆ ಈ ಧರಣಿಯನ್ನ ಮುಂದುವರಿಸ್ತೇವೆ. 27ನೇ ತಾರೀಕಿನ ಸಿದ್ದರಾಮಯ್ಯನವರು ಕ್ಯಾಬಿನೆಟ್ ಅನ್ನ ಮುಂದೂಡಿದರೆ ಇದು ಹುನ್ನಾರ, ಷಡ್ಯಂತ್ರ. ಇದರಲ್ಲಿ ಒಳ ಮೀಸಲಾತಿಯನ್ನ ಕಡಿತ ಮಾಡುವಂತ ಸಂಚಿದೆ. ಮತ್ತೆ ರೋಸ್ಟರ್ ಬಿಂದುವನ್ನ ನಾವು ಒಳ ಮೀಸಲಾತಿಗೆ ಒಳಪಡಿಸಲ್ಲ ಅನ್ನೋ ಸಂಚು ನಡೀತಾ ಇದೆ. ಮತ್ತೆ ಒಳ ಮೀಸಲಾತಿ ವರ್ಗೀಕರಣವನ್ನ ಸಬ್ ಕ್ಯಾಬಿನೆಟ್ ಮಾಡುವಂತಹ ಸಂಚಿದೆ ಅಥವಾ ಮುಂದೂಡುವಂತ ಸಂಚಿದೆ. ನೀವೇನಾದ್ರೂ ಕೂಡ 27ನೇ ತಾರೀಕು ನೀವು ಒಳ ಮೀಸಲಾತಿ ವರ್ಗೀಕರಣದ ಬಗ್ಗೆ ಸಿದ್ದರಾಮಯ್ಯರು ಗಟ್ಟಿಯಾದಂತ ಗಂಭೀರವಾದಂತ ನಿಲುವನ್ನ ತಾಳದ ಹೋದ್ರೆ ಇಡೀ ರಾಜ್ಯ ಹತ್ಕೊಂಡು ಉರಿತದೆ. ಏನಾದ್ರೂ ಅಹಿತಕರ ಘಟನೆಗಳು ನಡೆದ್ರೆ ಸರ್ಕಾರವೇ ಹೊಣೆ ಆಗ್ತದೆ. ಸಿದ್ದರಾಮಯ್ಯರನ್ನು 17 ಬಜೆಟ್ ಮಂಡಿಸಿದ್ದೀನಿ, ಏನು ದೇವರಾಜ ಅರಸು ನಂತರ ನಾನು ಹೆಚ್ಚು ವರ್ಷಗಳ ಅವಧಿ ಮಾಡಿದ್ದೀನಿ ಅನ್ನೋದಕ್ಕೆಲ್ಲ ಕಪ್ಪು ಮಸಿ ಆಗ್ತದೆ, ಕಪ್ಪು ಇತಿಹಾಸ ಆಗ್ತದೆ. ಇವತ್ತು ಮರಣ ಶಾಸನವನ್ನ ಬರೆದಿದ್ದೀರಿ ನೀವು ಬಾಗಲಕೋಟೆ ಮತ್ತು ದಾವಣಗೆರೆ ಚುನಾವಣೆಯನ್ನ 27ನೇ ತಾರೀಕು ಮಾಡದ ಹೋದ್ರೆ ಹೆಂಗ್ ಗೆಲ್ತೀರಿ? ನಾವು ಚಾಲೆಂಜ್ ಮಾಡಿ ತೋರಿಸ್ತೇವೆ ನಿಮ್ಮನ್ನ. ಇಡೀ ರಾಜ್ಯದಲ್ಲಿ ಮಹಾನಗರ ಪಾಲಿಕೆಗಳು 2027 ಚುನಾವಣೆಯಲ್ಲಿ ನಿಮ್ಮ ನೆಲ ಕಚ್ಚಿಸ್ತಾ ಹೋದ್ರೆ ನಾವು ವಿರಮಿಸಲ್ಲ ಅನ್ನೋ ಮಾತನ್ನ ಸಿದ್ದರಾಮಯ್ಯನವರಿಗೆ ಈ ಮೂಲಕ ನಾವು ಆ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದೀವಿ. ಪಾಪ ಅಲೆಮಾರಿಗಳಲ್ಲಿ ಕೆಲ ಸಮಾಜಗಳಿದ್ದಾವೆ, ದೊಂಬ ಸಮಾಜಗಳಿದೆ, ಕಾಡಲ್ಲಿ ವಾಸ ಮಾಡುವಂತ ಜನ ಇದೆ, ಟಾರ್ಪಲ್ಲಿ ಕೂಡ ಗತಿ ಇಲ್ಲ, ಅವರು ಭಿಕ್ಷೆ ಮಾಡಿ ತಿರ್ಕಂಡ್ ತಿಂತಾ ಇದ್ದಾರೆ. ಅಂತವ್ರಿಗೂ ಕೂಡ 1% ನಾಗಮೋಹನ್ ದಾಸ್ ಮೀಸಲಾತಿ ಕೊಟ್ರೆ ರಾಜಕೀಯಕ್ಕೋಸ್ಕರ ನೀವು ರಾಜಕೀಯ ಮಾಡಿ 3ನೇ ಗುಂಪಲ್ಲಿ ಸೇರಿಸಿ ಅವ್ರ ಕಣ್ಣೀರ್ ಹಾಕ್ಸ್ತಾ ಇದ್ದೀರಾ. ಆಮೇಲೆ ಜೊತೆನಲ್ಲಿ ಅತ್ಯಂತ ಮುಖ್ಯವಾಗಿ ನಾನು ಇಲ್ಲಿ ಹೇಳೋದು, ಅವ್ರಿಗೆ 1% ಅನ್ನು ವಿಶೇಷವಾಗಿ ಕೊಡಬೇಕು ಅನ್ನೋದ್ರ ಜೊತೆಗೆ ಏನು ತಾಂತ್ರಿಕ ಅಡಚಣೆ ಇದೆ, ಹೋಟೆಲ್ ತಡೆಯಾಜ್ಞೆ ಇದೆ ಅಂತ ಸಿದ್ದರಾಮಯ್ಯನವರು ನೀವು ಇಷ್ಟು ದೊಡ್ಡ ಮನುಷ್ಯರಾಗಿ ಹೇಳ್ತಿರಲ್ಲ, ಯಾವ ಕೋರ್ಟಲ್ಲೂ ತಡೆಯಾಜ್ಞೆ ಇಲ್ಲ, ಯಾವ ತಾಂತ್ರಿಕ ಅಡಚಣೆನೂ ಇಲ್ಲ ಒಳ ಮೀಸಲಾತಿ ಜಾರಿ ಮಾಡೋದಕ್ಕೆ, ಯಾವ ಅಡ್ಡಿ ಆತಂಕ ಇಲ್ಲ. ಇರೋದು
ಸಿದ್ದರಾಮಯ್ಯನವ್ರ ಸರ್ಕಾರದಲ್ಲಿ. ಅವ್ರ ಸರ್ಕಾರದಲ್ಲಿ ಅಡ್ಡಿ ಆತಂಕದೆ ಅವ್ರು ನೀವು ಸರ್ ಮಾಡ್ಕೊಳ್ಳಿ. ಅವ್ರ ಪ್ರಭಾವಕ್ಕೆ ಯಾಕೆ ನೀವು ಮುಖ್ಯಮಂತ್ರಿ ಮುಂದುವರಿಯಕ್ಕೋಸ್ಕರ ಈ ಸಮಾಜನ ಯಾಕೆ ಹೊಡೆದಾಡಿಸ್ತಾ ಇದ್ದೀರಿ? ಈ ಸಮಾಜನ ಬೀದಿಗೆ ತಳ್ಳಿ ಯಾಕೆ ತಮಾಷೆ ನೋಡ್ತಾ ಇದ್ದೀರಿ? ಬೆಂಕಿ ಹಚ್ಚಿ ನೀವು ವಿಳಂಬ ಮಾಡಿದ್ದು ಗೊತ್ತು ನಮ್ಗೆ, ಯಾಕೆ ವಿಳಂಬ ಮಾಡಿದ್ರಿ ಅಂತೆ ಅಂದ್ರೆ ಓವಿ ಮತ್ತು ಲಮಾಣಿ ಕೊರ್ಮ ಸಮಾಜ ನಮ್ಮ ಸಹೋದರರೇ, ನಾವೇನು ಅವ್ರಿಗೆ ಕೊಡಬೇಡಿ ಅಂತ ಎಲ್ಲೂ ಹೇಳಿಲ್ಲ. ನಿಮ್ಗೆ 4% ಕೊಡಿ ಅಂತ ಕೊಡುವಾಗ ನಾವು ಬೇಡ ಅಂತ ಎಲ್ಲೂ ಹೇಳಿಲ್ಲ. ಅವರು ಈಗ ದೊಡ್ಡ ಸಮಾವೇಶ ಮಾಡ್ತೀವಿ ಅಂತ ಹೊರಟಿದ್ದಾರೆ. ಮತ್ತೆ ವಲಯ ಮತ್ತು ಸಂಬಂಧಿತ ಕೆಲವರು ಅವರು ನಾವು ಜನ ಸೇರಿಸ್ತೀವಿ ಫ್ರೀಡಂ ಪಾರ್ಕ್ ಅಲ್ಲಿ ಅಂತ ಹೋಗಿದ್ದಾರೆ. ಇದನ್ನ ಸಿದ್ದರಾಮಯ್ಯನವರು ಅವ್ರ ವಾಯ್ಸ್ ಅನ್ನ ಗಟ್ಟಿ ಮಾಡೋದಕ್ಕೆ, ಪ್ರೆಸರ್ ಹೋಲ್ಡ್ ಮಾಡೋದಕ್ಕೆ, ವಿವಾದ ಗಟ್ಟಿ ಮಾಡೋಕ್ಕೋಸ್ಕರ ನೀವು 27ಕ್ಕೆ ಮುಂದೂಡಿ ಟೈಮ್ ತಗೊಂಡಿದ್ದೀರಾ. ಇದೇ ತರ ಡಿಲೇ ಟ್ಯಾಕ್ಟಿಸ್ ಮಾಡಿ ಸಿದ್ದರಾಮಯ್ಯನವರು ಇಡೀ ಇವರು ಬಾಯಿ ಮಣ್ಣಾಕಂತ ಕೆಲಸ ಮಾಡಿದ್ದೀರಿ. ಇಂತಹ ಕೆಲಸಗಳನ್ನ ನೀವು ಮಾಡಬೇಡಿ. ನಾವು 25ನೇ ತಾರೀಕು 25/3/2026 ಈ ಎಲ್ಲಾ ಸರ್ಕಾರದ ವಿದ್ಯಮಾನಗಳನ್ನ ಖಂಡಿಸಿ ವಿರೋಧಿಸಿ ರಾಜ್ಯದ 31 ಜಿಲ್ಲೆಗಳಲ್ಲೂ ಕೂಡ ಉಗ್ರ ಪ್ರತಿಭಟನೆಗಳನ್ನ ನಾವು ಎಲ್ಲಾ ಸಂಘಟನೆಗಳು 50 ಸಂಘಟನೆಗಳು ಮಾದಿಗ ಸಂಬಂಧಿತ ಸಂಘಟನೆಗಳು 50 ಸಂಘಟನೆಗಳು ಸೇರಿ ಮಾದಿಗ ಸಂಘಟನೆಗಳ ಒಕ್ಕೂಟದ ವತಿಯಿಂದ ರಾಜ್ಯದ 31 ಜಿಲ್ಲೆಗಳಲ್ಲೂ ಜಿಲ್ಲಾಧಿಕಾರಿಗಳ ಕಚೇರಿಗೆ ಬೃಹತ್ ಪ್ರತಿಭಟನೆಯನ್ನ ಮಾಡೋದ್ರ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಿ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿ, ರಾಜ್ಯಪಾಲರು, ರಾಷ್ಟ್ರಪತಿ, ಪ್ರಧಾನಮಂತ್ರಿಗೆ ರವಾನಿಸ್ತಾ ಇದ್ದೇವೆ. ಬೆಂಗಳೂರಲ್ಲಿ ಇದೇ ಮೌರ್ಯ ಸರ್ಕಲ್ ನಿಂದ ಗಾಂಧಿ ಪ್ರತಿಮೆಯ ಗಾಂಧಿನಗರದ ಮೌರ್ಯ ಸರ್ಕಲ್ ಇಂದ ಮುಖ್ಯಮಂತ್ರಿಗಳ ಮನೆಗೆ ಬೃಹತ್ ರ್ಯಾಲಿ ಕಾರ್ಯಕ್ರಮನ ನಾವು ಮಾಡ್ತಾ ಇದ್ದೇವೆ. ಪೊಲೀಸ್ನವರು ಇದನ್ನ ನಿಲ್ಲಿಸ್ಬೇಕು ಅಂತೇಳಿ, ಸರ್ಕಾರ ಇದನ್ನ ಹತ್ತಿಕ್ಬೇಕು ಅಂತೇಳಿ ಬಹಳ ಪ್ರಯತ್ನ ಮಾಡ್ತಾ ಇದ್ದೇವೆ. ಅಂತ ಪ್ರಯತ್ನಗಳನ್ನ ನಡೆದ್ರೆ ಅವತ್ತೇ ನಿಮ್ ಸರ್ಕಾರ ಬಿದ್ದೋಗ್ತದೆ ಅನ್ನೋ ಮಾತನ್ನ ನಾನು ಹೇಳ್ತಾ ಇದ್ದೇನೆ. ಆದ್ದರಿಂದ ಮುಖ್ಯಮಂತ್ರಿ ಮನೆಗೆ 25ನೇ ತಾರೀಕು ಬೆಂಗಳೂರಲ್ಲಿ ಮುಖ್ಯ ಆಗುವಂತ ಕಾರ್ಯಕ್ರಮನ ಬೃಹತ್ ರ್ಯಾಲಿ ಕಾರ್ಯಕ್ರಮನ ಮೌರ್ಯ ಸರ್ಕಲ್ ಇಂದ ಮಾಡ್ತಾ ಇದ್ದೇವೆ. ಎಲ್ಲ ಮಾದಿಗ ಸಂಬಂಧಿತ ಸಂಘಟನೆಗಳು, ಸಮಚಿಂತಕ, ಸಮಾನ ಮನಸ್ಕರು ಮತ್ತೆ ಅವತ್ತಿಂದ ಚಳುವಳಿ ಮಾಡಿದಂತ ಯುವಕರುಗಳು ನೀವೆಲ್ಲನಕ್ಕೊಂದು ಭಾಗವಹಿಸಬೇಕು ಅಂತ ಅತ್ಯಂತ ವಿನೀತ ಮನವಿ ಮಾಡ್ತಾ ಇದ್ದೀನಿ. ಇಲ್ಲ ಅಂದ್ರೆ ನಿಮ್ಗೆ ಉದ್ಯೋಗಗಳು ಖಂಡಿತ ಸಿಗಲ್ಲ. 2 ಲಕ್ಷ ಉದ್ಯೋಗಗಳನ್ನ ನಿಮ್ಗೆ ಯಾಮಾರಿಸ್ಬಿಡ್ತಾರೆ. ನೀವು ಅದೇ ಕೆಲಸಗಳಲ್ಲಿ ಶಾಶ್ವತಗೊಳಿಸೋದಕ್ಕೆ, ನಿಮ್ಮ ಕೆಲಸಗಳಲ್ಲಿ ನಿಮ್ಮನ್ನ ಅಲ್ಲೇ ಅಂಟಿಸೋದಕ್ಕೆ ಸಂಚು ನಡೀತಾ ಇದೆ. ಇದಕ್ಕೋಸ್ಕರ ನೀವು ಎಚ್ಚೆತ್ಕೋಬೇಕು, ನಮ್ಮ ಒತ್ತಿಗೆ ಸೇರಿಸ್ಬೇಕು. ನಾವು ಎಲ್ಲನೂ ಕೂಡ ಎಂತ ತ್ಯಾಗ ಬಲಿದಾನಕ್ಕೂ ಕೂಡ ನಾವು ಸಿದ್ಧರಾಗಿದ್ದೇವೆ, ಭದ್ರಾಗಿದ್ದೇವೆ. ಯಾವ ವ್ಯಕ್ತಿ ಯಾವ ಜಾತಿಯನ್ನು ವಿರೋಧ ಮಾಡೋದಲ್ಲ. ನಾವು ಎಲ್ಲ 101 ಜಾತಿಗೂ ಕೂಡ ಅವರ ಜನಸಂಖ್ಯೆಗೆ ಸಮಾನವಾಗಿ ಮೀಸಲಾತಿ ಹಂಚಿಕೆ ಆಗಬೇಕು ಅನ್ನೋದು ಅಷ್ಟೇ ಒತ್ತಾಯ. ಯಾವ್ರನ್ನ ಬೈಯೋದಲ್ಲ, ನಾವು ಹೊಗಳೋದಲ್ಲ, ಮತ್ತೆ ವಿರೋಧ ಅಲ್ಲ. ಯಾವುದೇ ಪಕ್ಷಕ್ಕೆ, ಯಾವುದೇ ರಾಜಕೀಯ ಪಕ್ಷಕ್ಕೆ ಸೇರಿದವ್ರು ನಾವು ಯಾರು ಅಲ್ಲ. ನಾವು ಮೀಸಲಾತಿಯ ಹೋರಾಟಗಾರರು ನಮ್ಮ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ದಯವಿಟ್ಟು ಮಾಧ್ಯಮಗಳು ಅವತ್ತು ನಮಗೆ ಬೆಂಬಲವನ್ನು 25ನೇ ತಾರೀಕು ಕೊಡಬೇಕು ಅಂತ ಅತ್ಯಂತ ವಿನೀತವಾಗಿ ಮನವಿ ಮಾಡ್ಕೊಳ್ತೇನೆ. ನಮಸ್ಕಾರ. ಆದ್ಮೇಲೆ ಕಳೆದ 35 ವರ್ಷಗಳ ನಿರಂತರವಾದಂತಹ ಹೋರಾಟ, ಮಾದಿಗರ ಏಕೈಕ ಹೋರಾಟ ಒಳ ಮೀಸಲಾತಿ ವರ್ಗೀಕರಣ. ಇವತ್ತು ನಮ್ಮನ್ನ ಆಳ್ತಾ ಇರುವಂತಹ ಸರ್ಕಾರ ನಮಗೆ ಮಂಕು ಬೂದಿ ಎರಚುವಂತ ಒಂದು ಕಾರ್ಯಕ್ಕೆ ಇವತ್ತು ಕೈ ಹಾಕಿದೆ ಮಾನ್ಯ ಮುಖ್ಯಮಂತ್ರಿಗಳು. ಇದು ನಮ್ಮ ನಾಯಕರೆಲ್ಲರೂ ಸೇರಿ 25ನೇ ತಾರೀಕೇನು ಹೋರಾಟವನ್ನ ಮಾಡ್ತಾ ಇದ್ದೀವಿ. ಇದು ಆರಂಭ ನಮ್ಮ ಲೆಕ್ಕದಲ್ಲಿ. ಬಹುಶಃ 27ನೇ ತಾರೀಕು ನೀವೇನಾದ್ರೂ ತೀರ್ಮಾನ ತಗೊಂಡಿಲ್ಲ ಅಂದ್ರೆ ಬರೀ ಬೈ ಎಲೆಕ್ಷನ್ಸ್ ಅಲ್ಲ, ದಕ್ಷಿಣ ಭಾರತದಲ್ಲೇ ಕಾಂಗ್ರೆಸ್ ಪಕ್ಷ ಧೂಳಿಪಟ ಆಗೋದು ಖಂಡಿತ. ಇದರಲ್ಲಿ ಯಾವುದೇ ಅನುಮಾನ ಬೇಡ. ಇವತ್ತೇನು ಕೆಲವು ಮುಖಂಡರು, ಸಮಾಜದ ಮುಖಂಡರು ಹೇಳ್ತಾ ಇದ್ದಾರೆ ನಾವೆಲ್ಲ ಕೂಡ ಒಗ್ಗಟ್ಟಾಗಿ ಇರ್ತೀವಿ ಅಂತ. ನಮ್ಮ ತಕರಾರಿಲ್ಲ. ಮಾದಿಗರಿಗೆ ಸೇರ್ಬೇಕಾದಂತ 6% ಅನ್ನ ನೀವು ಬದಿಗಿಟ್ಟು ನೀವೆಲ್ಲರೂ ಕೂಡ ಒಂದೇ ಮನೆಯಲ್ಲಿ ಅದು ನಮ್ದು ಯಾವುದೇ ರೀತಿಯಾದಂತಹ ಅಭ್ಯಂತರ ಇಲ್ಲ ಅಂತ ಹೇಳ್ತಾ, ಈ ಕೂಡಲೇ ಏನು ವಿಶೇಷವಾದಂತಹ ಕ್ಯಾಬಿನೆಟ್ ಅಲ್ಲಿ ನೀವೇನು ಅನೌನ್ಸ್ ಮಾಡಿದಿರಿ, ಇದನ್ನ ಒಳ ಮೀಸಲಾತಿ ವರ್ಗೀಕರಣ ಮಾಡದೇ ಹೋದ ಪಕ್ಷದಲ್ಲಿ ಈ ರಾಜ್ಯದಲ್ಲಿ ಮತ್ತೊಮ್ಮೆ ಮಾದಿಗರ ಒಂದು ಕೆಂಗಣ್ಣಿಗೆ ಇವು ಸರ್ಕಾರ ಗುರಿ ಆಗ್ತದಂತೆ ಎಚ್ಚರಿಕೆಯ ಸಂದರ್ಭದಲ್ಲಿ ರಾಜು ರಾಷ್ಟ್ರೀಯ ಅಧ್ಯಕ್ಷರು ಜೆಪಿ ಮಹಿಳಾ ಭಾರತ ಏನ್ ಇವತ್ತು ನಮ್ಮ ಹಿರಿಯ ನಾಯಕರುಗಳಾದಂತ ಮುದ್ದಣ್ಣವರು, ಶಂಕರಪ್ಪನವರು, ಮತ್ತೆ ಭೀಮರಾಜ್ ಅವರು, ಸಿದ್ದರಾಜಣ್ಣವರು ಮತ್ತೆ ಎಲ್ಲಾರು ಮಾದಿಗಳ ಸಂಘಟನೆ ಒಕ್ಕೂಟದಿಂದ ಇವತ್ತು ಬೃಹತ್ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದಾರೆ. ಪತ್ರಿಕಾಗೋಷ್ಠಿ ಕರೆದಿರೋ ಉದ್ದೇಶ ಏನಂದ್ರೆ ನಮ್ಮ ಹಕ್ಕು ನಮ್ಗೆ ಜಾರಿ ಮಾಡಿ
ನಾವು ಸರ್ಕಾರನ ಒತ್ತಾಯ ಮಾಡ್ತಾರೆ ಇದೇ ವಿಚಾರನ ನಾವು ಬೇರೆ ಏನು ಕೇಳ್ತಾ ಇಲ್ಲ. ಇವತ್ತು 7 ಜನ ನ್ಯಾಯಾಧೀಶರು ಜಡ್ಜ್ಮೆಂಟ್ ತಮ್ಗೆ ಕೊಟ್ಟಿದ್ದಾರೆ. ಆಮೇಲೆ 5ರಿಂದ 6 ಆಯೋಗಗಳನ್ನು ರಚನೆ ಮಾಡಿದ್ದೀರಾ. ಎಲ್ಲಾ ಆಯೋಗಗಳನ್ನು ರಚನೆ ಮಾಡಿ ಸರ್ಕಾರನೇ. ಆಮೇಲೆ ಯಾವುದೇ ಒಂದು ಜಸ್ಟಿಸ್ ಒಂದು ಆಯೋಗದ ಅಧ್ಯಕ್ಷರಾದ್ಮೇಲೆ ಸರ್ಕಾರ ಅವ್ರಿಗೆ ಗೌರವ ಸಲ್ಲಿಸಬೇಕು. ಯಾಕಂದ್ರೆ ಅವ್ರು ಕೊಟ್ಟಂತರ ಒಂದು ಜಡ್ಜ್ಮೆಂಟ್ ಅನ್ನು ನೀವು ತಿರಸ್ಕಾರ ಮಾಡ್ತೀರಂದ್ರೆ ನಮ್ಗೆ ಬಹಳ ಅನ್ಯಾಯ ಆಗ್ತಾ ಇದೆ. ದಯವಿಟ್ಟು ಅದ್ ಮಾಡಕ್ ಹೋಗ್ರಿ ಮಾನ್ಯ ಮುಖ್ಯಮಂತ್ರಿಗಳೇ. ಇವತ್ತು ಮುಖ್ಯಮಂತ್ರಿಗಳು ಒಂದು ಹೊಸ ಪದವಿ ನಾವು, ಯಾಕಂದ್ರೆ ನಮ್ಮ ಒಂದು ಮಾದಿಗರ ಮತ್ತು ದಲಿತರ ಒಂದು ಮೀಸಲಾತಿಯ ವಿರೋಧಿಗಳ ಪಿತಾಮಹ ಅಂತ ಮುಖ್ಯಮಂತ್ರಿಗಳು ನಾವು ಹೇಳ್ಬೇಕಾಗುತ್ತೆ. ಯಾಕಂದ್ರೆ ವಿರೋಧತನ ಮಾಡ್ಕೊಂಡು ಹೋಗಿ ನೀವು ಬರ್ತಾ ಇದ್ದೀರಾ. ದಯವಿಟ್ಟು ಅದನ್ನ ಮಾಡಕ್ ಹೋಗ್ಬೇಡ್ರಿ. ಇವತ್ತು ಮೊನ್ನೆ 12ನೇ ತಾರೀಕು ನಡೆದಂತ ಒಂದು ಗೃಹ ಸಮಾವೇಶನ ನೋಡಿ ನಮ್ಮ ಒಂದು ಬಳಗಾಲಿ ಹೋಗಿ ಬಂದ್ರು ಸಹ ಅದನ್ನೂ ತಿರಸ್ಕಾರ ಮಾಡಿದ್ದೀರಾ. ಲಿಖಿತವಾಗಿ ಒಂದು ಹೇಳಿಕೆ ಕೊಡ್ತಾ ಇಲ್ಲ ತಾವು. ಅವೆಲ್ಲ ಮಾಡ್ಬೇಕು. ಈಗ ನಮ್ಮ ಮೂರ್ತಣ್ಣವರು ಇದರ ವಿಚಾರದಲ್ಲಿ ಸ್ವಲ್ಪ ಮುಂದಾಳತ್ವವನ್ನು ವಹಿಸ್ಕೊಂಡು ನಮ್ಮ ಮಾದಿಗ ಸಮುದಾಯಕ್ಕೆ ಒಂದು ನೇಮಕಾತಿಗಳು ಮಾಡಬೇಕಾದ್ರೆ ಒಳ ಮೀಸಲಾತಿ ಜಾರಿ ಮಾಡಿ ನಂತರ ನೀವು ನೇಮಕಾತಿಗಳು ಮಾಡಿ ಅನ್ನೋದು ಒಂದು ನಮ್ಮ ಒತ್ತಾಯ ಆಗಿರ್ತದೆ. ಈ ಒಂದು ವಿಚಾರದಲ್ಲಿ ನಾವು 25ನೇ ತಾರೀಕು ಏನು ಇವತ್ತು ನಮ್ಮ ಹಿರಿಯ ನಾಯಕರುಗಳಲ್ಲಿ ಹೇಳಿದಾರೋ ಮುಖ್ಯಮಂತ್ರಿಗಳ ಮನೆಗೆ ಮುಖ್ಯ ಹಾಕೋ ಅಂತ ವಿಚಾರ 100% ಮಾಡೇ ಮಾಡ್ತೀವಿ. ನಾವು ಇದುವರೆಗೂ ನಾವ್ ಯಾರನ್ನು ತಿರಸ್ಕರಿಸ ಮಾಡಲ್ಲ, ಏನು ಇದು ಮಾಡಲ್ಲ. ನಮ್ಗೆ ನ್ಯಾಯ ಕೊಡಿ ಸ್ವಾಮಿ ಅಂತ ಹೇಳಿ ಮೌರ್ಯ ಸರ್ಕಲ್ ಇಂದ ಮುಖ್ಯಮಂತ್ರಿ ಮನೆಗೆ ಏನು ಹೋರಾಟ ಹಮ್ಮಿಕೊಂಡಿದ್ಯೋ ಈ ಹೋರಾಟ ಯಶಸ್ವಿ ಆಗಲಿ. ಈ ವಿಚಾರನ ಪತ್ರಿಕೋಷ್ಠಿ ಮುಖಾಂತರ ತಾವುಗಳು ವಿಚಾರನ ಪ್ರಚಾರ ಮಾಡಿ ನಮ್ಗೆ ನ್ಯಾಯ ಸಿಗಲಿ ಅಂತೇಳಿ ನನ್ನ ಮಾತು ವಿರಾಮ ಹೇಳ್ತೇನೆ. ಜೈ ಭೀಮ್, ಜೈ ಭಾರತ್, ಜೈ ಮಾದಿಗ, ಜೈ ಜೈ. ಮಾಧ್ಯಮದ ಬಗ್ಗೆ ಈ ಮೂಲಕ ನಾನು ಜನಸಂಘರ್ಷ ಸೇನೆಯ ಅಧ್ಯಕ್ಷನಾಗಿ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸೋ ವಿಚಾರ ಏನಂದ್ರೆ, ಏನು ಈ ಹಿಂದೆ ಕ್ಯಾಬಿನೆಟ್ ಇಂದ 56,432 ಹುದ್ದೆಗಳನ್ನ ಪರಿಶಿಷ್ಟ ಜಾತಿಯಲ್ಲಿ ಇರ್ತಕ್ಕಂಥವ್ರಿಗೆ ಮಾಡ್ಬೇಕು, ನೇಮಕಾತಿ ಮಾಡ್ಬೇಕು ಅಂತ ಹೇಳ್ತಾ ಇದ್ರು. ಅದರಲ್ಲಿ ಪ್ರವರ್ಗ ಎ ಮಾದಿಗ ಸಂಬಂಧಿತ ಜಾತಿಗಳಿಗೆ 6% ನಿಗದಿ ಮಾಡಿ ಅವರು ಹಂಚಿಕೆ ಮಾಡ್ಲಿ ಅನ್ನೋದು ಅಷ್ಟೇ ನಮ್ಮ ಉದ್ದೇಶ ಆಗಿರುತ್ತೆ. ಈ ಹಿಂದೆ ನೀವು ನೋಡಿದ ಹಾಗೆ ನ್ಯಾಯಮೂರ್ತಿ ಎ ಜೆ ಸದಾಶಿವ ಆಯೋಗ ಸ್ಥಾಪನೆ ಮಾಡಿದ್ದು ಗೌರ್ಮೆಂಟ್, ಕಾಂತರಾಜು ವರದಿ ಅದು ಕೂಡ ರಚನೆ ಮಾಡಿದ್ದು ಗೌರ್ಮೆಂಟ್, 2011ರ ಜನಗಣತಿ ಅದನ್ನು ಮಾಡಿದ್ದು ಅವರೇನೆ, ಮಾಧುಸ್ವಾಮಿ ಉಪಸಮಿತಿ ವರದಿ ಅದು ಕೂಡ ಅವರೇ ಮಾಡಿದ್ರು. ಈಗ ನ್ಯಾಯಮೂರ್ತಿ ನಾಗಮೋಹನ್ ಸಮಿತಿ ಇದನ್ನು ಕೂಡ ಗೌರ್ಮೆಂಟೇ ಮಾಡಿದ್ರು. ಆದ್ರೂ ಎಲ್ಲಾ ವರದಿಗಳು ಸರಿ ಇಲ್ಲ ಸರಿ ಇಲ್ಲ ಸರಿ ಇಲ್ಲ ಅಂತ ಹೇಳಿ ಕೆಲವು ಅತಿ ಹೆಚ್ಚು ಲಾಭ ಪಡೆದಿರ್ತಕ್ಕಂಥವ್ರು ಇಲ್ಲ ಒಂದು ಕಡೆ ಈ ಒಳ ಮೀಸಲಾತಿನ ವಿರೋಧ ಮಾಡ್ತಾ ಇದ್ದಾರೆ. ಸೊ ಅದರಿಂದ ನಮ್ಮ ಬೇಡಿಕೆ ಏನಂದ್ರೆ, ಪ್ರಮುಖವಾಗಿ ನಾವು ಇದುವರೆಗೂ ಕೂಡ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ನಾವು ಸಾಕಷ್ಟು ಹಿಂದುಳಿದಿದ್ದೀವಿ. ಸೊ ನಮ್ದು ರಿಸರ್ವೇಶನ್ ಏನಿದೆ 6%, 6% ಆಕ್ಚುಲಿ ಕೊಟ್ಟು ಇನ್ನು ಉಳಿದಂತ ಮೀಸಲಾತಿನ ಎಲ್ಲರೂ ಕೂಡ ಏನ್ ಬೀಸೈತಿ ವರ್ಗದವ್ರು ಇದ್ದಾರೆ ಎಲ್ಲರೂ ಕೂಡ ಸಮನಾಗಿ ಹಂಚ್ಕೊಂಡು ಅವರು ಸುಖವಾಗಿರಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ. ನಾವು ಬರೀ ನ್ಯಾಯ ವಿಚಾರನೂ ಇಲ್ಲ, ಇಲ್ಲಿ ನಮ್ಗೆ ಒಳ ಮೀಸಲಾತಿ ತುಂಬಾ ಅವಶ್ಯಕತೆ ಇದೆ. ಇದಕ್ಕೋಸ್ಕರ ಕಳೆದ 35 ವರ್ಷಗಳಿಂದ ನಿರಂತರವಾಗಿ ರಾಜ್ಯದಲ್ಲಿ ಅನೇಕ ಹೋರಾಟಗಳು ಆಗ್ತಾ ಬಂದಿದೆ. ಸೊ ಇದನ್ನ ದಯಮಾಡಿ ಸರ್ಕಾರ ಗಣನೀಯವಾಗಿ ತಗೊಂಡು, ಇದು ಯಾವುದೇ ರೀತಿ ವಿಕೋಪಕ್ಕೆ ಹೋಗದೆ ಇರೋ ರೀತಿ ಎಲ್ಲ ಸಮುದಾಯಗಳನ್ನ ಗಣನೆಗೆ ತಗೊಂಡು 27ನೇ ತಾರೀಕು ನೀವೇನು ಉಪಸಮಿತಿ ಕ್ಯಾಬಿನೆಟ್ ಅಲ್ಲಿ ಏನ್ ಮಂಡಿಸ್ಬೇಕು ಅಂತ ಇದ್ದೀರಾ, ಸೊ ದಯವಿಟ್ಟು ನಮ್ಮ ಒಳ ಮೀಸಲಾತಿ ಹಕ್ಕನ್ನ ನಮಗೆ ಕೊಡ್ಬೇಕು ಅಂತೇಳಿ ಈ ಒಂದು ಪತ್ರಿಕಾಗೋಷ್ಠಿ ಮೂಲಕ ನಾನು ಒತ್ತಾಯ ಮಾಡ್ತಾ ಇದ್ದೇನೆ.